ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮನೋಜ್ ಕರ್ನಾಡು. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ, ಗೌರ್ಮೆಂಟ್ ಆಫ್ ಇಂಡಿಯಾ ಕಡೆಯಿಂದ ಇವಾಗ ಸ್ಟೂಡೆಂಟ್ಸಿಗೋಸ್ಕರ ಅಂತ ಸುಮಾರು ಇಂಟರ್ನ್ಶಿಪ್ಸ್ನ ಬಿಟ್ಟಿದ್ದಾರೆ. ಸೊ ಇದು ಬಂದು ಇವಾಗ ಏನು ಹೊಸದಾಗಿ ನಮ್ಮ ಒಂದು ಎಜುಕೇಶನ್ ಮಿನಿಸ್ಟರ್ ಚೇಂಜ್ ಆಗಿದ್ದಾರಲ್ಲ, ಅವರ ಕಡೆಯಿಂದ ಸ್ಟೂಡೆಂಟ್ಸ್ಗೋಸ್ಕರ ಹೆಲ್ಪ್ ಆಗಲಿ ಅನ್ನೋ ಮುಖಾಂತರ ಈ ಒಂದು ಇಂಟರ್ನ್ಶಿಪ್ಸ್ನ ಬಿಟ್ಟಿದ್ದಾರೆ. ಇದನ್ನ ನೀವು ನಿಮ್ಮ ಒಂದು ಮನೆಯಲ್ಲೇನೆ ಕೂತ್ಕೊಂಡು ಜಸ್ಟ್ ನಿಮ್ಮ ಒಂದು ಲ್ಯಾಪ್ಟಾಪ್ ಅನ್ನ ಯೂಸ್ ಮಾಡಿಕೊಂಡು ಹೇಗೆ ಅಪ್ಲೈ ಮಾಡಬಹುದು ಅನ್ನೋದನ್ನ ಸ್ಟೆಪ್ ಬೈ ಸ್ಟೆಪ್ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇವಾಗ ಯಾವುದೇ ಟೈಮ್ ವೇಸ್ಟ್ ಮಾಡ್ದಲೆ ಈ ಒಂದು ವಿಡಿಯೋನ ಶುರು ಮಾಡೋಣ ಬನ್ನಿ. ಮೊದಲನೇದಾಗಿ ಬಂದು ಸ್ನೇಹಿತರೆ, ಇಲ್ಲೊಂದು ಇಂಪಾರ್ಟೆಂಟ್ ನೋಟಿಸ್ ಇದೆ. ಅದೇನಪ್ಪಾ ಅಂದ್ರೆ, ಇವಾಗ ಆಲ್ರೆಡಿ ಎಷ್ಟೋ ಜನ ಕ್ಲೌನ್ ವೆಬ್ಸೈಟ್ ಅನ್ನ ಮಾಡ್ಬಿಟ್ಟಿದ್ದಾರೆ. ಅಂದ್ರೆ ಈ ಒಂದು ಸೇಮ್ ಗೌರ್ಮೆಂಟ್ ಹೆಸರಲ್ಲೇನೆ ಎಷ್ಟೋ ಜನ ಸುಮಾರು ಫೇಕ್ ವೆಬ್ಸೈಟ್ ಅನ್ನ ಮಾಡ್ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ನಾನು ಸ್ಕ್ರೀನ್ ಮೇಲೆ ಒರಿಜಿನಲ್ ವೆಬ್ಸೈಟ್ ಇಂದು ಲಿಂಕ್ ಅನ್ನ ನಾನು ಮೆನ್ಷನ್ ಮಾಡಿರ್ತೀನಿ. ಸ್ಕ್ರೀನ್ ಮೇಲೆ ನೀವು ಚೆಕ್ಔಟ್ ಮಾಡಬಹುದು. ಅಷ್ಟೇ ಅಲ್ಲ, ಈ ಒಂದು ವಿಡಿಯೋ ಕೆಳಗಡೆ ಕಮೆಂಟ್ ಸೆಕ್ಷನ್ ಅಲ್ಲೂ ಕೂಡ ಈ ಒಂದು ಒರಿಜಿನಲ್ ಲಿಂಕ್ ಅನ್ನ ನಾನು ಕೊಟ್ಟಿರ್ತೀನಿ. ಅಲ್ಲಿ ನೀವು ಹೋಗಿ ಆರಾಮಾಗಿ ಲಿಂಕ್ ಅನ್ನ ಕ್ಲಿಕ್ ಮಾಡಿಕೊಂಡು ಡೈರೆಕ್ಟ್ ಆಗಿ ಗೌರ್ಮೆಂಟ್ ವೆಬ್ಸೈಟ್ ಗೆ ನೀವು ಹೋಗಬಹುದು. ಇವಾಗ ಫಸ್ಟ್ ಸ್ಟೆಪ್ ಬಂದು ನಿಮ್ಮ ಒಂದು ಲ್ಯಾಪ್ಟಾಪ್ ಅನ್ನ ನೀವು ಓಪನ್ ಮಾಡ್ಕೊಂಡು ಅದಕ್ಕೆ ಇಂಟರ್ನೆಟ್ ನ ಕನೆಕ್ಟ್ ಮಾಡ್ಕೊಬೇಕಾಗಿರುತ್ತೆ ಸ್ನೇಹಿತರೆ. ಇವಾಗ ಸುಮಾರು ಜನ ಕೇಳಬಹುದು, ಬ್ರೋ ನನ್ನ ಹತ್ರ ಕಂಪ್ಯೂಟರ್ ಇದೆ, ಲ್ಯಾಪ್ಟಾಪ್ ಇಲ್ಲ ಅಂತ. ನಿಮ್ಮ ಹತ್ರ ಕಂಪ್ಯೂಟರ್ ಇರ್ಲಿ ಅಥವಾ ಲ್ಯಾಪ್ಟಾಪ್ ಇರ್ಲಿ ಅಥವಾ ನೀವು ಮೊಬೈಲ್ ಅಲ್ಲೂ ಕೂಡ ಈ ಒಂದು ಇಂಟರ್ನ್ಶಿಪ್ಸ್ ಗೆ ಅಪ್ಲೈ ಮಾಡಬಹುದು. ಬಟ್ ಮೊಬೈಲ್ ಅಲ್ಲಿ ರೆಕಮೆಂಡೆಡ್ ವೇ ಇರೋದಿಲ್ಲ. ಅದಕ್ಕೋಸ್ಕರ ನೀವು ಲ್ಯಾಪ್ಟಾಪ್ ಅಥವಾ ನಿಮ್ಮ ಒಂದು ಕಂಪ್ಯೂಟರ್ ಅಲ್ಲಿ ಅಪ್ಲೈ ಮಾಡಕ್ಕೆ ಟ್ರೈ ಮಾಡಿ ಸ್ನೇಹಿತರೆ. ನಿಮ್ಮ ಒಂದು ಗೂಗಲ್ ಬ್ರೌಸರ್ ನ ಓಪನ್ ಮಾಡ್ಕೊಂಡು ನಾನೊಂದು ಲಿಂಕ್ ಅನ್ನ ಕೊಟ್ಟಿದ್ನಲ್ಲ, ಅದನ್ನ ನೀವು ಕಾಪಿ ಪೇಸ್ಟ್ ಮಾಡಬೇಕಾಗಿರುತ್ತೆ. ಪೇಸ್ಟ್ ಮಾಡಿದಾಗ ನಿಮಗೆ ಈ ತರ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಸಾಕಷ್ಟು ಆಪ್ಷನ್ಗಳು ಸಿಗುತ್ತೆ. ನೋಡ್ಬೋದು, ಇಂಡಿಯನ್ ಆರ್ಮಿ ಡ್ಯಾಶ್ ಬೋರ್ಡು ಅಥವಾ ಕ್ಯಾಟ್ ಡ್ಯಾಶ್ ಬೋರ್ಡು ಮತ್ತು ಸೆಲೆಕ್ಟೆಡ್ ಇಂಟರ್ನ್ಸು. ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗಿರೋದು ರೀಸೆಂಟ್ಲಿ ಪೋಸ್ಟೆಡ್ ಇಂಟರ್ನ್ಶಿಪ್ ಅಂತ. ಇಲ್ಲಿ ನೀವು ಕ್ಲಿಕ್ ಮಾಡಿದಾಗ ನಿಮಗೆ ಈ ಥರ ಒಂದು ಇಂಟರ್ಫೇಸು ಶೋ ಆಗುತ್ತೆ. ಇಲ್ಲಿ ನೋಡ್ಬೋದು, ನಿಮಗೆ ಇಂಟರ್ನ್ಶಿಪ್ಪು ಯಾವ ಥರ ಬೇಕು ಅಂದರೆ ಫುಲ್ ಟೈಮ್ ಬೇಕಾ, ಪಾರ್ಟ್ ಟೈಮ್ ಬೇಕಾ ಅಥವಾ ವರ್ಚುವಲಿ ಬೇಕಾ, ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಬೋದು. ಹಾಗೆಯೇ ನೀವು ಸ್ಟೈಫಂಡ್ ಟೈಪ್ ಕೂಡ ಸೆಲೆಕ್ಟ್ ಮಾಡ್ಬೋದು. ಅಂದರೆ ನಿಮಗೆ ಪೇಯ್ಡ್ ಬೇಕಾ ಅಥವಾ ನಾನ್ ಪೇಯ್ಡ್ ಇಂಟರ್ನ್ಶಿಪ್ ಬೇಕಾ ಅನ್ನೋದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಬೋದು. ಹಾಗೆಯೇ ಲೊಕೇಶನ್ನ ಕೂಡ ಇಲ್ಲಿ ನೀವು ಸೆಲೆಕ್ಟನ್ನು ಮಾಡ್ಬೋದು. ನಾನು ಬೆಂಗಳೂರನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನೋಡ್ಬೋದು, ಇಲ್ಲಿ ನಿಮಗೆ ಈ ಥರ ಸಾಕಷ್ಟು ಇಂಟರ್ನ್ಶಿಪ್ಸು ಇಲ್ಲಿ ನಿಮಗೆ ಲಿಸ್ಟೆಡ್ ಆಗಿರೋದು ನಿಮಗೆ ಶೋ ಆಗುತ್ತೆ. ಇಲ್ಲಿ ನಿಮ್ಮ ಒಂದು ಎಕ್ಸಾಂಪಲ್ ಆಗಿ ನಾನು ಬಿಸ್ನೆಸ್ ಡೆವಲಪ್ಮೆಂಟ್ ಇಂಟರ್ನ್ಶಿಪ್ನ ನಾನು ಇಲ್ಲಿ ಚೂಸ್ ಮಾಡ್ತಾ ಇದ್ದೀನಿ. ಮತ್ತು ಇಲ್ಲಿ ಅವರೇ ಕೊಟ್ಟಿರ್ತಾರೆ ಇದ್ರ ಡೀಟೇಲ್ಸು, ಯಾರೆಲ್ಲ ಇದನ್ನು ಅಪ್ಲೈ ಮಾಡ್ಬೋದು ಮತ್ತು ಯಾವ ರೀತಿ ಟರ್ಮ್ಸ್ ಇರುತ್ತೆ. ನೋಡ್ಬೋದು, ಇಲ್ಲಿ ಫ್ರಮ್ ಎನಿ ಡಿಗ್ರಿ ಮತ್ತು ಇಲ್ಲಿ ಯಾವ ಸ್ಪೆಷಲೈಸೇಷನ್ ಬೇಕು, ಹಾಗೆಯೇ ಈ ಒಂದು ಡ್ಯೂರೇಷನ್ ಎಲ್ಲಿವರೆಗೂ ನಡೆಯುತ್ತೆ, ಈ ಒಂದು ಇಂಟರ್ನ್ಶಿಪ್ದು ಯಾವ ಸ್ಕಿಲ್ಸ್ ಬೇಕು ಅನ್ನೋದನ್ನ ಇಲ್ಲಿ ಅವರು ಮೆನ್ಷನ್ ಮಾಡಿರ್ತಾರೆ. ಹಾಗೆಯೇ ಓಪನಿಂಗ್ಸು ಕೂಡ ಎಷ್ಟಿದೆ, ನಂಬರ್ ಆಫ್ ಓಪನಿಂಗ್ಸ್ನ ಕೂಡ ಇಲ್ಲಿ ಮೆನ್ಷನ್ ಮಾಡಿರ್ತಾರೆ, ಚೆಕ್ಔಟ್ ಮಾಡ್ಬೋದು. ಅಲ್ಲಿ ನಿಮಗೆ LPA ಕೂಡ ಮೆನ್ಷನ್ ಮಾಡಿರ್ತಾರೆ, ಅದನ್ನ ಕೂಡ ಚೆಕ್ಔಟ್ ಮಾಡ್ಬೋದು. ಹಾಗೆಯೇ ವರ್ಚುವಲ್ ಇಂಟರ್ನ್ಶಿಪ್ಸ್ ಕೂಡ ಇಲ್ಲಿ ಇರುತ್ತೆ. ಅಂದ್ರೆ ನೀವು ಜಸ್ಟ್ ನಿಮ್ಮ ಒಂದು ಲ್ಯಾಪ್ಟಾಪ್ ಅಲ್ಲಿ ಮನೆಯಲ್ಲೇ ಕೂತ್ಕೊಂಡು ಈ ಒಂದು ಇಂಟರ್ನ್ಶಿಪ್ ನ ಕೂಡ ಕಂಪ್ಲೀಟ್ ಮಾಡ್ಬೋದು. ಈಗ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ ಅಪ್ಲೈ ಮಾಡಕ್ಕೆ. ಬಟ್ ನೀವು ಅಪ್ಲೈ ಮಾಡಕ್ಕಿಂತ ಮುಂಚೆ ನೀವು ಈ ಒಂದು ವೆಬ್ಸೈಟ್ ಗೆ ರಿಜಿಸ್ಟ್ರೇಷನ್ ಆಗ್ಬೇಕಾಗಿರುತ್ತೆ. ನೋಡ್ಬೋದು, ಇಲ್ಲಿ ರಿಜಿಸ್ಟರ್ ಅಂತ ಇದೆ, ಇಲ್ಲಿ ನಾವು ಕ್ಲಿಕ್ ಮಾಡಬೇಕು. ಮೊದಲನೇ ಬಾರಿ ಯಾರು ಈ ಒಂದು ಇಂಟರ್ನ್ಶಿಪ್ ಗೆ ಅಪ್ಲೈ ಮಾಡ್ತಿದ್ರಲ್ಲ, ಅವರು ಫಸ್ಟ್ ಬಂದು ರಿಜಿಸ್ಟರ್ ಆಗ್ಬೇಕಾಗಿರುತ್ತೆ. ಇವಾಗ ನೋಡ್ಬೋದು ಯಾವ ರೀತಿ ಒಂದು ರಿಜಿಸ್ಟ್ರೇಷನ್ ಮಾಡ್ಕೊಬೇಕಾಗಿರುತ್ತೆ ಅಂತ. ಫುಲ್ ಇಲ್ಲಿ ಕಂಪ್ಲೀಟ್ ಆಗಿ ನಿಮ್ಮ ಒಂದು ಪರ್ಸನಲ್ ಡೀಟೇಲ್ಸ್ ಅನ್ನ ನೀವು ಫಿಲ್ ಮಾಡಬೇಕಾಗಿರುತ್ತೆ. ಅಂದ್ರೆ ನಿಮ್ಮ ಒಂದು ಯೂನಿವರ್ಸಿಟಿ ನೇಮು, ಹಾಗೆ ನಿಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರು, ನಿಮ್ಮ ಹೆಸರು ಮತ್ತೆ ನಿಮ್ಮ ಯಾವ ಜಿಲ್ಲೆ ಎಲ್ಲಾನು ಇಲ್ಲಿ ಕಂಪ್ಲೀಟ್ ಆಗಿ ನೀವು ಫಿಲ್ ಮಾಡಬೇಕಾಗಿರುತ್ತೆ. ಫಿಲ್ ಮಾಡಾದ್ಮೇಲೆ ನಿಮ್ಗೆ ಒಂದು ರಿಜಿಸ್ಟರ್ ಅಂತ ಕೊಟ್ಟಾದ್ಮೇಲೆ ಈ ತರ ಒಂದು ಪಾಪಪ್ ಶೋ ಆಗುತ್ತೆ. ಹಾಗೇನೆ ನಿಮ್ಮ ಒಂದು ಮೇಲಿಗೆ ಈ ತರ ಒಂದು ಲಿಂಕ್ ಅನ್ನ ಕೊಟ್ಟಿರ್ತಾರೆ. ಈ ಲಿಂಕ್ ವೆರಿಫೈ ಆಗೋಕೆ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಈ ತರ ವೆರಿಫೈಡ್ ಅಂತ ಬರಬೇಕು. ಬಂದಾದ್ಮೇಲೆ ಮತ್ತೆ ನಿಮ್ಮ ಒಂದು ಇಮೇಲ್ ಮತ್ತೆ ಪಾಸ್ವರ್ಡ್ನ ಇಲ್ಲಿ ಲಾಗಿನ್ ಮಾಡಿಕೊಂಡು ಇಲ್ಲಿ ಮತ್ತೆ ಈ ಒಂದು ಪರ್ಸನಲ್ ಡೀಟೇಲ್ಸ್ ಅನ್ನ ನೀವು ಫಿಲ್ ಮಾಡಬೇಕಾಗಿರುತ್ತೆ. ಇಲ್ಲಿ ಡೇಟ್ ಆಫ್ ಬರ್ತ್ ಎಲ್ಲ ನೀವು ಇಲ್ಲಿ ಫಿಲ್ ಮಾಡ್ಕೊತಾ ಹೋಗಬೇಕು. ಹಾಗೇನೆ ಪ್ರಿಫರ್ಡ್ ಲೊಕೇಶನ್, ನಿಮ್ಮ ಯಾವ ಲೊಕೇಶನ್ ಬೇಕಲ್ಲಿ ನೀವು ಯಾವ ಲೊಕೇಶನ್ನ ಪ್ರಿಫರ್ ಮಾಡ್ತೀರಾ ನಿಮ್ಮ ಒಂದು ಇಂಟರ್ನ್ಶಿಪ್ಗೆ ಅನ್ನೋದನ್ನ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗಿರುತ್ತೆ. ಸೆಲೆಕ್ಟ್ ಮಾಡಿಕೊಂಡು ಸೇವ್ ಅನ್ನೋದನ್ನ ಕೊಡಿ. ಕೊಟ್ಟಾದ್ಮೇಲೆ ನಿಮಗೆ ಈ ಥರ ಒಂದು ಪಾಪಪ್ ಶೋ ಆಗುತ್ತೆ. ನೋಡ್ಬೋದು, ಇಷ್ಟೆಲ್ಲ ಇಂಟರ್ನ್ಶಿಪ್ಪು ಇಲ್ಲಿ ನಿಮಗೆ ಅವೈಲೇಬಲ್ ಇದೆ ಅಪ್ಲೈ ಮಾಡೋಕ್ಕೆ. ನಾನಿಲ್ಲಿ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಇಂಟರ್ನ್ನ ಅಪ್ಲೈ ಮಾಡ್ತಾ ಇದ್ದೀನಿ. ನೋಡ್ಬೋದು, ಇಲ್ಲಿ ಅಪ್ಲೈ ನೌ ಅಂತ ಇದೆ. ಇಲ್ಲಿ ಅಪ್ಲೈ ಅಂತ ಕೊಟ್ಟಾದ್ಮೇಲೆ ನಿಮಗೆ ಈ ಥರ ಒಂದು ಪಾಪಪ್ಪು ಶೋ ಆಗುತ್ತೆ. ಅಂದರೆ ಆರ್ ಯು ಶೋರ್ ಯು ವಾಂಟ್ ಟು ಅಪ್ಲೈ ಫಾರ್ ದಿಸ್ ಇಂಟರ್ನ್ಶಿಪ್ ಅಂತ ಇಲ್ಲಿ ಶೋ ಆಗುತ್ತೆ. ಎಸ್ ಅಪ್ಲೈ ಅಂತ ಇಲ್ಲಿ ನೀವು ಕ್ಲಿಕ್ ಮಾಡಿ. ಹಾಗೆಯೇ ರಿಕ್ವೈರ್ಡ್ ಸ್ಕಿಲ್ಲು, ನಿಮಗೆ ಯಾವ ಸ್ಕಿಲ್ಸ್ ಬೇಕು ಮತ್ತು ಎಷ್ಟು ಸ್ಟೈಫಂಡ್ ಕೊಡ್ತಾ ಇದ್ದಾರೆ ಮತ್ತು ಡ್ಯೂರೇಷನ್ ಯಾವುದು, ಪ್ರತಿಯೊಂದು ಡೀಟೇಲ್ಸು ಇಲ್ಲಿ ನಿಮಗೆ ಅಪ್ಲಿಕೇಶನಲ್ಲಿ ನಿಮಗೆ ಶೋ ಆಗಿಬಿಡುತ್ತೆ. ನೀವು ಯಾವುದೇ ರೀತಿ ಕನ್ಫ್ಯೂಷನ್ ಆಗೋ ಚಾನ್ಸಸ್ಸು ಇರೋದಿಲ್ಲ. ಮತ್ತು ಲಾಸ್ಟ್ ಡೇಟ್ ಯಾವಾಗ ಎಷ್ಟು ಓಪನಿಂಗ್ಸ್ ಇದೆ ಪ್ರತಿಯೊಂದೂ ಇಲ್ಲಿ ಶೋ ಆಗುತ್ತೆ. ಅಪ್ಲೈ ಅಂತ ಕೊಟ್ಟಾದ್ಮೇಲೆ ನಿಮಗೆ ಒಂದು ಅಪ್ಲಿಕೇಶನ್ ಸಬ್ಮಿಟ್ ಅಂತ ಬಂದು ಇಲ್ಲಿ ನಿಮಗೆ ನಿಮ್ಮ ಒಂದು ಅಪ್ಲಿಕೇಶನ್ ID ಜನರೇಟ್ ಆಗುತ್ತೆ. ನೋಡ್ಬೋದು, ಈ ಒಂದು ಅಪ್ಲಿಕೇಶನ್ IDನ ನೀವು ಒಂದು ಕಡೆ ನೋಟ್ ಮಾಡ್ಕೊಂಡು ಇಟ್ಕೊಂಡಿರಿ. ಇದೇ ನಿಮಗೆ ತುಂಬಾ ಯೂಸ್ ಆಗೋದು ಫ್ಯೂಚರಲ್ಲಿ. ಹಾಗೆಯೇ ಇವಾಗ ನೋಡ್ಬೋದು, ನೀವು ಒಂದು ಅಪ್ಲೈ ಮಾಡಿರೋ ಇಂಟರ್ನ್ಶಿಪ್ಸು ಈ ಒಂದು ಡ್ಯಾಶ್ ಬೋರ್ಡಲ್ಲಿ ನಿಮಗೆ ಕಂಪ್ಲೀಟಾಗಿ ಶೋ ಆಗುತ್ತೆ.
ನಿಮ್ಮ ಒಂದು ಅಪ್ಲಿಕೇಶನ್ ಸ್ಟೇಟಸ್ಸು ನೋಡಿ, ಅಪ್ಲಿಕೇಶನ್ ಸಬ್ಮಿಟೆಡ್ಡು ಅಥವಾ ಅಂಡರ್ ರಿವ್ಯೂ ಅಲ್ಲಿದೆಯಾ ಅಥವಾ ನೀವು ಬರೀ ಸೇವ್ ಮಾಡಿದ್ರಾ ಎಲ್ಲನೂ ಇಲ್ಲಿ ಶೋ ಆಗುತ್ತೆ. ಇವಾಗ ನೋಡ್ಬೋದು ಇಲ್ಲಿ ನಿಮ್ಮ ಒಂದು ಪ್ರೊಫೈಲಲ್ಲಿ ಟ್ರ್ಯಾಕ್ ಅಪ್ಲಿಕೇಶನ್ ಇನ್ ಯುವರ್ ಪ್ರೊಫೈಲ್. ಈ ಒಂದು ಅಪ್ಲಿಕೇಶನ್ ನೀವು ಏನು ಹಾಕಿರ್ತೀರಲ್ಲ ಅದನ್ನು ನೀವು ಇಲ್ಲಿ ಟ್ರ್ಯಾಕನ್ನು ಮಾಡ್ಬೋದು. ಅಂದರೆ ಅಪ್ಲಿಕೇಶನ್ ಸಬ್ಮಿಟ್ ಆಗಿದೆಯಾ, ಅದು ಅಂಡರ್ ರಿವ್ಯೂ ಆಗಿದೆಯಾ ಆರ್ಗನೈಸೇಷನಿಂದ, ನೀವೇನಾದರೂ ಶಾರ್ಟ್ ಲಿಸ್ಟ್ ಆದರೆ ನಿಮ್ಮ ಒಂದು ಜಿಮೇಲ್ ಏನು ಕೊಟ್ಟಿರ್ತೀರಲ್ಲ ಅದಕ್ಕೆ ಅವರು ಮೆಸೇಜನ್ನು ಮಾಡ್ತಾರೆ. ಅಪ್ಡೇಟ್ಸ್ ಏನೇ ಇದ್ರೂ ನಿಮ್ಮ ಒಂದು ಮೇಲಲ್ಲೇ ಶೋ ಆಗೋದು. ನೋಡಿದ್ರಲ್ಲ ಸ್ನೇಹಿತರೆ, ಇವಾಗ ಫಸ್ಟಿಂದ ಹೇಳ್ಬಿಡ್ತೀನಿ. ಈ ಥರ ಒಂದು ಪಾಪಪ್ ಶೋ ಆಗುತ್ತೆ. ಇಲ್ಲಿ ನೀವು ಡೀಟೇಲ್ಸನ್ನು ನಿಮ್ಗೆ ಯಾವುದಕ್ಕೆ ಅಪ್ಲೈ ಮಾಡಬೇಕು ಅನ್ನೋದನ್ನ ಇಲ್ಲಿ ನೀವು ವ್ಯೂ ಡೀಟೇಲ್ಸ್ಗೆ ಹೋಗಿ ಚೆಕ್ ಮಾಡಿ. ಅದಾದಮೇಲೆ ಈ ಒಂದು ಯಾವುದಾದ್ರೂ ಒಂದು ಕಂಪ್ನಿಯ ಇಲ್ಲಿ ಏನು ನಿಮಗೆ ಶೋ ಆಗುತ್ತಲ್ಲ ಅಷ್ಟರಲ್ಲೇ ನಿಮಗೆ ಸೆಲೆಕ್ಟನ್ನು ಮಾಡಬೇಕಾಗಿರುತ್ತೆ. ಇಲ್ಲಿ ಸಬ್ಮಿಟ್ ಅಂತ ಕೊಟ್ಟು ಅಪ್ಲೈ ನೌ ಅಂತ ಕೊಡಿ. ಅಪ್ಲೈ ನೌ ಕೊಟ್ಟಾದಮೇಲೆ ಇಲ್ಲಿ ಪ್ರತಿಯೊಂದು ಡೀಟೇಲ್ಸು ಆ ಒಂದು ಇಂಟರ್ನ್ಶಿಪ್ ಬಗ್ಗೆ ಇಲ್ಲಿ ಶೋ ಮಾಡಿರ್ತಾರೆ. ನಿಮಗೆ ಯಾವ್ಯಾವ ಸ್ಕಿಲ್ಸ್ ರಿಕ್ವೈರ್ಡ್ ಇರುತ್ತೆ, ಹಾಗೆಯೇ ಡ್ಯೂರೇಷನ್ ಏನು, ಪ್ರತಿಯೊಂದನ್ನು ಇಲ್ಲಿ ಶೋ ಮಾಡಿರ್ತಾರೆ. ಅದಾದಮೇಲೆ ನಿಮ್ಮ ಒಂದು ಅಪ್ಲಿಕೇಶನ್ನ ಅಪ್ಲೈ ಆದಮೇಲೆ ನಿಮಗೊಂದು ಅಪ್ಲಿಕೇಶನ್ ID ಅನ್ನೋದನ್ನ ಜನ್ರೇಟ್ ಆಗಿರುತ್ತೆ. ಈ ಥರ ನೋಡ್ಬೋದು. ಈ ಥರ ಒಂದು ID ಜನ್ರೇಟ್ ಆದಮೇಲೆ ನಿಮ್ಮ ಒಂದು ಡ್ಯಾಶ್ ಬೋರ್ಡ್ಗೆ ಬಂದು, ಪ್ರೊಫೈಲ್ ಡ್ಯಾಶ್ ಬೋರ್ಡ್ಗೆ ಬಂದು ಅಲ್ಲಿ ನೀವು ಏನು ಅಪ್ಲೈ ಮಾಡಿರ್ತೀರಲ್ಲ ಅದನ್ನು ನೀವು ನೋಡ್ಕೊಬೋದು. ಮತ್ತು ಇಲ್ಲೊಂದು ಟಿಪ್ಪನ್ನು ಕೊಟ್ಟಿರ್ತದೆ ನೋಡಿ, ಯು ವಿಲ್ ಬಿ ನೋಟಿಫೈಡ್ ವಿಯಾ ಥ್ರೂ SMS. ನಿಮಗೆ ಏನೇ ಒಂದು ನೋಟಿಫಿಕೇಷನ್ ಬರಬೇಕಂದ್ರೆ ಈ ಒಂದು ಇಂಟರ್ನ್ಶಿಪ್ ಕಡೆಯಿಂದ ನಿಮ್ಮ ಒಂದು ಮೇಲ್ಗೆ ಬರೋದು. ಅದಕ್ಕೋಸ್ಕರ ನಿಮ್ಮ ಒಂದು ಜಿಮೇಲ್ ಏನಿದೆಯಲ್ಲ ಅದನ್ನು ನೀವು ವ್ಯಾಲಿಡ್ ಜಿಮೇಲ್ನ ಕೊಡಬೇಕಾಗಿರುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಎಷ್ಟು ಈಸಿಯಾಗಿ ಈ ಒಂದು ಇಂಟರ್ನ್ಶಿಪ್, ಗೌರ್ಮೆಂಟ್ ಇಂಟರ್ನ್ಶಿಪ್ಗೆ ನೀವು ಹೇಗೆ ಮನೆಯಲ್ಲೇ ಕೂತ್ಕೊಂಡು ನಿಮ್ಮ ಒಂದು ಜಸ್ಟ್ ಲ್ಯಾಪ್ಟಾಪನ್ನು ಯೂಸ್ ಮಾಡಿಕೊಂಡು ಅಪ್ಲೈ ಮಾಡ್ಬೋದು ಅಂತ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಇದೇ ಥರ ನಿಮಗೇನಾದರೂ ಇನ್ಫಾರ್ಮೇಟಿವ್ ವಿಡಿಯೋ ಬೇಕಂದರೆ ಈ ಒಂದು ಚಾನಲ್ಗೆ ಇವಾಗಲೇ ಈ ನಮ್ಮ ಒಂದು ಮನೋಜ್ ಕರುನಾಡು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಎಷ್ಟಾಗುತ್ತೋ ಅಷ್ಟು ನಿಮ್ಮ ಒಂದು ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಏನಕ್ಕೆ ಅಂದರೆ ಅವ್ರಿಗೂ ತುಂಬಾ ಹೆಲ್ಪ್ ಆಗುತ್ತೆ ಈ ಒಂದು ಇಂಟರ್ನ್ಶಿಪ್ಗೆ ಯಾರ್ಯಾರೆಲ್ಲ ಹುಡುಕ್ತಾ ಇದ್ದೀರಾ. ಅಷ್ಟೇ ಅಲ್ಲ, ಈ ಒಂದು ವಿಡಿಯೋಗೆ ನೀವೇನಾದರೂ 100 ಲೈಕ್ಸ್ ನೀವು ಕಂಪ್ಲೀಟ್ ಮಾಡಿದ್ರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಪ್ರಧಾನ ಮಂತ್ರಿ ಇಂಟರ್ನ್ಶಿಪ್ ಯೋಜನಾ ಬಗ್ಗೆನೂ ಕಂಪ್ಲೀಟ್ ಆಗಿ ಒಂದು ಡೀಟೇಲ್ಡ್ ವಿಡಿಯೋನ ಮಾಡ್ತೀನಿ. ಅದರಲ್ಲೂ ಕೂಡ ನಿಮ್ಮ ಒಂದು ಇಂಟರ್ನ್ಶಿಪ್ ನ ಹೇಗೆ ಅಪ್ಲೈ ಮಾಡಬಹುದು ಪ್ರಧಾನ ಮಂತ್ರಿ ಇಂಟರ್ನ್ಶಿಪ್ ಯೋಜನಾದಲ್ಲಿ ಅನ್ನೋದನ್ನ ಕಂಪ್ಲೀಟ್ ಆಗಿ ಇದೇ ತರ ಸ್ಟೆಪ್ ಬೈ ಸ್ಟೆಪ್ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಮತ್ತೆ ಸಿಗೋಣ ಇನ್ನು ಇದೇ ತರ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.